ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ನಿಮಗೆ ರಾಜಧಾನಿ ಟಿವಿಗೆ ಸ್ವಾಗತ. ಪುತ್ತೂರಿನ ನರಿಮುಗ್ಗರಿನಲ್ಲಿ ನಿನ್ನೆ ಮೊನ್ನೆ ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಕಮ್ಯುನಲ್ ಬಣ್ಣವನ್ನು ಹಚ್ಚುವಂತ ಕೆಲಸ ರಾಜಕೀಯ ವಲಯದಲ್ಲಿ ಬಂದಿರುವುದು ನನ್ನ ಗಮನಕ್ಕೆ ಬಂದಿದೆ. ನಾನು 2 ದಿವಸ ಬ್ಯಾಂಗ್ಳೂರಿನಲ್ಲಿದ್ದೆ. ನಿನ್ನೆ 2 ಗಂಟೆ ರಾತ್ರಿಗೆ ನನ್ನ ಪುತ್ತೂರಿನ ನಿವಾಸಕ್ಕೆ ಬಂದು ನಿನ್ನೆ ರಾತ್ರಿ ನನಗೆ ಇಲ್ಲಿ ರಾಜಕೀಯ ವಿದ್ಯಮಾನಗಳು ನಡೆದಿರುವಂಥ ವಿಷಯ ನನಗೆ ಗೊತ್ತಾಯಿತು. ಇವತ್ತು ಬೆಳಿಗ್ಗೆ ನಾನು ಇಬ್ಬರು ಪಾರ್ಟಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಇಬ್ಬರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಏನೋ ಇನ್ಸಿಡೆಂಟ್ ನಡೆಯಿತು. ಆ ಅಂಗಡಿಯವರ ಹತ್ರ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡಿದೆ. ಹುಡುಗಿ ಕಡೆಯವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹುಡುಗಿ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ಲು 6:30 ಗಂಟೆ 7 ಗಂಟೆ ಸಮಯದಲ್ಲಿ. ಆಗ ಹುಡುಗ ಚೂರಿ ಹಿಡ್ಕೊಂಡು ವಾಪಸ್ ದಾಟುವಂತ ಸಮಯದಲ್ಲಿ ಹುಡುಗಿಗೆ ಹೆದರಿಕೆ ಆಗಿದೆ. ಹುಡುಗಿ ಹೆದರಿಕೊಂಡಿದ್ದಾಳೆ. ಬೈ ಚಾನ್ಸ್ ಅವಳು ಬರುವಾಗ ಏನಾದರೂ ಅವರಿಗೆ ಚೂರಿಯಲ್ಲಿ ಚುಚ್ಚುತ್ತಿದ್ರೆ ತೊಂದರೆ ಆಗ್ತಾ ಇತ್ತು. ಅವಳಿಗೆ ಗೊತ್ತಿರ್ಲಿಲ್ಲ ಇವರು ಚೂರಿ ಹಿಡ್ಕೊಂಡು ಬರುವಂತದ್ದನ್ನು ನೋಡಿ ಹುಡುಗಿ ಹೆದರಿದ್ದಾಳೆ ಅನ್ನುವ ವಿಚಾರವನ್ನು ಈ ಹುಡುಗಿಯ ತಂದೆ ತಾಯಿ ನನ್ನ ಹತ್ರ ಹೇಳುವಂತ ಕೆಲಸವನ್ನು ಹೇಳಿದ್ದಾರೆ. ಅದೇ ರೀತಿಯ ಹುಡುಗರ ಕಡೆಗೆ ಹೋಗಿ ಅವರು ಮಾತಾಡುವಾಗ ಅವ್ರು ಹೇಳ್ತಾರೆ, ನಾವು ಏನಂತ ದೃಷ್ಟಿಕೋನ ಹಿಡ್ಕೊಂಡು ಹೋಗಿದ್ದೇ ಅಲ್ಲ. ನಾವು ಪ್ರತಿ ದಿವಸ 6:30 7 ಗಂಟೆಗೆ ಜಿಮ್ಮಿಗೆ ಹೋಗ್ತೇವೆ. ಜಿಮ್ಮಿಗೆ ಹೋಗುವಾಗ ಬ್ರೆಡ್ ಅಂಗಡಿಯಿಂದ ತಗೊಂಡಿದ್ವಿ. ಆ ಬ್ರೆಡ್ಗೆ ಜಾಮೇನ ಹಾಕ್ಲಿಕ್ಕೆ ಅದನ್ನು ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಗಡಿಯವರಿಂದ ಚೂರಿ ತಗೊಂಡು ಅದನ್ನು ಓಪನ್ ಮಾಡಿ ಆ ಚೂರಿಯನ್ನು ವಾಪಸ್ ಕೊಡ್ಲಿಕ್ಕೆ ಹೋಗುವಾಗ ಹುಡುಗಿ ಆ ಕಡೆಯಿಂದ ದಾಟ್ತಾ ಇದ್ಲು. ಆಗ ಅವಳು ಆ ಕಡೆ ಪಾಸ್ ಆಗಿದ್ದಾರೆ. ಅಲ್ಲಿ ಯಾವುದು ಬೊಬ್ಬೆ ಆಗ್ಲಿ ಮಾತುಕತೆ ಆಗ್ಲಿ ಯಾವುದು ನಡೆದಿಲ್ಲ. ನಾವು ಕೂಡ ಅಂತ ಏನೇ ವಿಚಾರದಲ್ಲಿ ಆ ಮಧ್ಯದಲ್ಲಿ ನಾವು ಅಂಥದ್ದು ಏನು ನಮ್ಮ ಕನಸಿನಲ್ಲೂ ಕೂಡ ನೆನೆಸಿಲ್ಲ ಅಂತ ಹೇಳ್ತಾರೆ. ಅಂಗಡಿಯವರ ಹತ್ರ ಕೇಳುವಾಗ ಇಲ್ಲ ಅಂತ ಯಾವುದೇ ಇನ್ಸಿಡೆಂಟ್ಗಳು ನಡೆದಿಲ್ಲ. ಆ ಹುಡುಗಿ ನನ್ನ ರಿಲೇಟಿವ್, ಅವಳು ನನ್ನ ಅಂಗಡಿಗೂ ಬಂದಿಲ್ಲ, ಅವಳು ಸೀದಾ ಹೋಗಿದ್ದಾಳೆ. ಇವಳು ದಾಟುವಾಗ ಅವರು ಆ ಕಡೆಯಿಂದ ಬಂದದ್ದೇ ಹೊರತು ಅದು ಕೋ ಇನ್ಸಿಡೆಂಟ್ ಆಗಿ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋ ವಿಚಾರವನ್ನು ಅಂಗಡಿಯವರು ಹೇಳಿದರು. ನಾನು 2 ಕಡೆಯವರ ಹತ್ರ ಹೇಳಿದ್ದೀನಿ, ನೋಡಿ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಇದನ್ನು ಸರಿ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ಆಗೋದು ಸಹಜ. ಆದರೆ ಹುಡುಗಿ ಕಡೆಯವರು ಏನು ಹೇಳೋದಂತೆ, ನಾವು ನ್ಯಾಯ ಕೇಳಲಿಕ್ಕೆ ಸ್ಟೇಷನ್ಗೆ ಹೋದಿವಿ, ನಮ್ಮನ್ನು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ತುಂಬ ಹೊತ್ತಾಯಿತು, ನಮ್ಮನ್ನು ಕಾಯಿಸಿದ್ದಾರೆ ಸ್ಟೇಷನ್ನಲ್ಲಿ. ನಾನು ಅದಕ್ಕೆ ಹೇಳಿದೆ, ಸಾಧಕ ಬಾಧಕವನ್ನು ನೋಡಲಿಕ್ಕೆ ಈ ಕೇಸನ್ನು SP ಅವರು ಹ್ಯಾಂಡಲ್ ಮಾಡಿದ್ದಾರೆ ಹೊರತು ಬೇರೆ ಯಾರಿಲ್ಲ. ವಿಡಿಯೋ ಫುಟಿಂಗ್ ಅನ್ನೆಲ್ಲ ತೆಗೆದು ಮಾಡಲಿಕ್ಕೆ ನೋಡುವಾಗ ಸ್ವಲ್ಪ ಹೊತ್ತು ಟೈಮ್ ತಗೊಂಡಿರ್ಬೋದು. ಸಾಧಕ ಬಾಧಕವನ್ನು ನೋಡಿ ಮತ್ತೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದು 2 ಕಡೆಯಿಂದ ಕಂಪ್ಲೇಂಟ್ ಆಗಿದೆ. ಅದರಲ್ಲಿ ಸತ್ಯಾಸತ್ಯವನ್ನು ನೋಡಿ SP ಅವರು ಡಿಸಿಷನ್ ಅನ್ನು ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ಮೇಲ್ನೋಟಕ್ಕೆ ನನಗೆ ಇಲ್ಲಿ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹೊರತು ಅಂತ ಉದ್ದೇಶಗಳು ಇಲ್ಲಿಯಲ್ಲೂ ನನಗೆ ಕಂಡು ಬಂದಿಲ್ಲ. ಆದ್ರಿಂದ ನಾನು ಇಬ್ಬರಿಗೂ ಹೇಳಿದ್ದೀನಿ, ನೋಡಿ ರಾಜಕೀಯ ಮಾಡುವವರು ರಾಜಕೀಯ ಮಾಡಲಿಕ್ಕೆ ಬರ್ತಾರೆ, ಅವರಿಗೆ ಅದೇ ಅಭ್ಯಾಸ ಇರ್ತದೆ. ಬಿಜೆಪಿಯವರಿಗೆ ಹೆಣದ ಮೇಲೆ ರಾಜಕೀಯ ಮಾಡುವುದೇ ಅವರ ಉದ್ದೇಶ. ಈಗ ಚುನಾವಣೆ ಬಂದಾಗ ಇನ್ನು ಯಾರಾದ್ರೂ ಒಬ್ಬ ಹಿಂದೂ ಸತ್ತರೆ ಬೇರೆ ಅವ್ರಿಗೆ ಎಲ್ಲಿಗೆ ಏನು ಬೇಡ, ಇಲ್ಲಿ ಹಿಂದೂ 2 ಸಾಯ್ತದೆ, ಅಲ್ಲಿ ಮುಸ್ಲಿಂ 2 ಸಾಯ್ತದೆ, ಅವರಿಗೆ ಸಾಕು ವಿನ್ ಆಗ್ಲಿಕ್ಕೆ, ಬೇರೆ ಏನು ಬೇಡ. ಇವರು ಇಷ್ಟರವರೆಗೆ ಹೆಣ ಇಟ್ಟುಕೊಂಡೇ ರಾಜಕೀಯ ಮಾಡಿದಂಥವ್ರು. ನಾನು ಹೇಳುದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ, ನಾವು ಹೆಣದ ಮೇಲೆ ರಾಜಕೀಯ ಮಾಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡ್ಲಿಕ್ಕೆ ಅಂತ ಹೋಗ್ಬೇಡಿ. ಪುತ್ತೂರು ಶಾಂತ ಆಗಿದೆ. ದಯಮಾಡಿ ಇಲ್ಲಿ ಬಂದು ಯಾವುದೇ ವಿಚಾರಗಳನ್ನು ತಗೊಂಡು ಅವ್ರು 2 ಕುಟುಂಬದವರು ಒಳ್ಳೇದ ರೀತಿಯಲ್ಲಿ ಇರ್ಲಿ. ಅವರಿಗೊಂದು ಮಗ ಇದ್ದಾರೆ, ಅವರಿಗೂ ಮಗ ಇದ್ದ, ಯಾರ ತಾಯಿಯ ಮಗನನ್ನು ಇನ್ನು ಯಾವ ಲೋಕಕ್ಕೆ ಕಳಿಸುವಂತ ಕೆಲಸವನ್ನು ನೀವು ಮಾಡಬೇಡಿ. ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ಅಶೋಕ್ ರೈ ಅವರು ಮಾತಾಡಿಲ್ಲ, ಅಶೋಕ್ ರೈ ಅವರಿಗೆ ಕುಮ್ಮಕ್ ಕೊಟ್ಟಿದ್ರು ಅಂತ ಹೇಳ್ತಿರಲ್ಲ. ಮಾಲಿಂಗೇಶ್ವರ ದೇವರಲ್ಲಿ ಆನೆ ಮಾಡಿ ಹೇಳ್ತೀನಿ,
ನಾನು ಯಾರಿಗೂ ಕೂಡ ಫೋನ್ ಮಾಡಲಿಲ್ಲ. ಈ ಇನ್ಸಿಡೆಂಟ್ ಅಲ್ಲಿ ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಲಿಲ್ಲ. ಇವ್ರು ಹೇಳ್ತಾರಲ್ಲ, ಇವರು ರಾಜಕೀಯ ಮಾಡುವುದನ್ನು ಯಾವತ್ತಿಂದ ನಾನು ನೋಡಿದ್ದೀನಿ. ರಾಜಕೀಯ ಮಾಡಿ ಸ್ವಾಮಿ. ಆ ಸಂಸದರು ಬಂದು ಇಲ್ಲಿ ಏನೇನು ಮಾತಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಇವಾಗ ಇವ್ರದ್ದು ಟಾರ್ಗೆಟ್ ಇರುವುದು ಒಂದೇ, ಈ ಪುತ್ತೂರು ದಕ್ಷಿಣ ಕನ್ನಡ SP ಮತ್ತೆ ಕಮಿಷನರ್ ಇಲ್ಲಿಂದ ಓಡಿಸ್ಬೇಕು, ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಇವರಿಗೆ ರಾಜಕೀಯ ಧರ್ಮದ ರಾಜಕೀಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ 3 ವರ್ಷದಿಂದ. ಇವರಿಗೆ ಯಾರ್ದು ಜೀವ ಸತ್ತಿಲ್ಲ 3 ವರ್ಷದಿಂದ. ಇದರಿಂದ ಇವರಿಗೆ ರಾಜಕೀಯ ಮಾಡ್ತಾ ಇಲ್ಲ. ಜನಗಳು ಈಗ ಅಭಿವೃದ್ಧಿ ಕಡೆಗೆ ಹೋಗುವಂತದನ್ನು ಇವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಯಾರ ತಾಯಿಯ ಹೊಟ್ಟೆಯಲ್ಲಿ ಉಂಡದ ಮಗು ಆ ಮನೆಗೆ ಹೋಗಿದ, ಹೆಣ್ಣು ಮಗಳ ಮನೆಗೆ ಹೋಗಿದ್ದೀನಿ. ಎಷ್ಟು ಕಷ್ಟ ಬಂದು ಕೃಷಿ ಮಾಡಿ ಜೀವನ ಮಾಡುವವರು, ಅವರ ಮಕ್ಕಳನ್ನು ಯಾಕೆ ನೀವು ಟಾರ್ಗೆಟ್ ಮಾಡಿಸ್ತೀರ ಈ ಸಮಾಜದಲ್ಲಿ? ಅವ್ರು ಕೇಸ್ ಕೊಡ್ತಾರೆ. ಅವ್ರಿಗೆ ಅನ್ಯಾಯ ಆದ್ರೆ ಕೇಸ್ ಕೊಡ್ತದೆ, ಈ ಸರ್ಕಾರ ನೋಡ್ತದೆ. ಅವರಿಗೆ ಖಂಡಿತ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ, ಯಾವತ್ತೂ ಬಿಡುವುದಿಲ್ಲ. ಪುತ್ತೂರಿನಲ್ಲಿ ಯಾವ ಜಾತಿ ಧರ್ಮವನ್ನು ನೋಡುವುದೇ ಇಲ್ಲ. ಯಾರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸವನ್ನು ಮಾಡ್ತೇವೆ. ಯಾವ ಅಪೇಕ್ಷೆನೂ ಕೊಡಲ್ಲ, ರಾಜಕೀಯ ಅಪೇಕ್ಷೆನೂ ಕೂಡ ನಮಗಿಲ್ಲ. ನ್ಯಾಯದ ಕಡೆ ಒಂದೇ ಅಪೇಕ್ಷೆ ಇರುವಂತದ್ದು. ನೀವು ಬಂದು ಅವರನ್ನು ಕಟ್ಟಿಕೊಳ್ಳುದು, ಇವರನ್ನು ಕಟ್ಟಿಕೊಳ್ಳುದು ನೋಡಿ ಸ್ವಾಮಿ. ಆ ವಿಡಿಯೋಗಳನ್ನು ನೋಡಿ. ಅಂತ ಇನ್ಸಿಡೆಂಟ್ಗಳಾದ್ರೆ ಯಾರನ್ನು ಬಿಡುವ ಪ್ರಶ್ನೆಗಳೇ ಇಲ್ಲ. ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇರಲಿ, ಇನ್ನೊಂದು ಪಕ್ಷ ಇರಲಿ, ಅವರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ. ಹೆಣದ ಮೇಲೆ ರಾಜಕೀಯ ಮಾಡ್ಲಿಕ್ಕೆ ನೋಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡಿ. ಯಾಕೆ ಬಂದು ಏನೇನು ಮಾಡ್ತೀರಾ, ಏನೇನು ಹೇಳ್ತೀರಾ? ಏಕೆ ಜನಗಳನ್ನು ತಪ್ಪು ದಾರಿಗೆ ತಿಳಿತೀರಾ? ಇನ್ನು ಚುನಾವಣೆ ಬಂತಲ್ಲ, ಇನ್ನು 2 ವರ್ಷ ಇರುವುದು ಇವರಿಗೆ. ಆಗ ಯಾರಾದ್ರೂ ಒಂದು ಜೀವ ಹೋದ್ರೆ ಮತ್ತೆ ಇವ್ರು ಬರೋದಿಲ್ಲ. ಆ ಪ್ರವೀಣ್ ವಾಲ್ಗೆ ಅಂತ ಒಬ್ರು ಇದ್ದಾರೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿರ್ಬೋದು. ಮೊನ್ನೆನೆ ಓಪನ್ ಆಗಿ ಡಿಸ್ಕಷನ್ ಮಾಡಿದ್ದಾರೆ. ಹಿಂದೆ ಹಿಂದುತ್ವಕವಾಗಿ ಗಲಾಟೆ ಮಾಡಿದವರು ಜೈಲಿಗೆ ಹೋಗಿ ಎಷ್ಟೋ ದಿವಸ ಕೂತು ಆ ಜೈಲಲ್ಲಿ ಇರುವಾಗ ನನ್ನ ಮಗನನ್ನು ಕೂಡ ನಾನು ಕಳ್ಕೊಂಡೆ, ನಾನು ಮಾಡಿದ ಕರ್ಮಕ್ಕೆ ನಾನು ಅನುಭವಿಸೂ ಬಿಟ್ಟೆ, ಇವತ್ತು ಯಾರು ಕೂಡ ನನ್ನ ಜೊತೆ ಇಲ್ಲ ಅಂತ ಪ್ರವೀಣ್ ವಾಲ್ಗೆ ಹೇಳ್ತಾರೆ. ಇಂಥ 100, 10, 25 ಇನ್ಸಿಡೆಂಟ್ಗಳು ನನ್ನ ಹತ್ರ ಇದೆ ಸ್ವಾಮಿ. ನೀವು ಧರ್ಮದ ಹೆಸರಿನಲ್ಲಿ ಯಾರನ್ನು ಜೈಲಿಗೆ ಕಳಿಸಿದವರು, ಜೈಲಿದ್ದವರ ಅಡ್ವೊಕೇಟ್ ಫೀಸ್ ಕೊಡ್ಲಿಕ್ಕೆ ಇಲ್ಲದವರು, 7-8 ವರ್ಷ ಜೈಲಲ್ಲಿ ಕೊಳತವರು ಇಲ್ವಾ? ಇದ್ದೀರಾ? ನಾನು ಯುವಕರಿಗೆ ಹೇಳುವಂತದ್ದು, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ, ಯಾರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ನಾನು ಮಾಧ್ಯಮದ ಮುಖಾಂತರ ತಿಳಿಸುವಂತದ್ದು, ಧರ್ಮದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ, ಹೆಣದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸಗಳನ್ನು ಮಾಡಬೇಕು ಹೊರತು ಈ ತರ ಒಬ್ಬರೊಬ್ಬರನ್ನು ತಾಗಿಸಿ ಹಾಕಿ ಮಾಡುವಂತ ಕೆಲಸಗಳನ್ನು ಯಾವ ರಾಜಕೀಯ ಪಕ್ಷದವರು ಮಾಡಬಾರ್ದು, ಯಾರು ಮಾಡಬಾರ್ದು. ಒಳ್ಳೇದಲ್ಲ. ಹೆಸರಲ್ಲಿ ಹೇಳ್ತೀರಲ್ಲ, ನಾವೇನ್ ತಪ್ಪು ಮಾಡಿದ್ದೇವೆ? ನಾವೇನಾದ್ರು ತಪ್ಪು ಮಾಡಿದೀವ? ನಾವೇನಾದ್ರೂ ಫೋನ್ ಮಾಡಿ ಅವರ ಮೇಲೆ ಕೇಸ್ ಮಾಡಿ ಅಂತ ಹೇಳಿದೀವ? ಯಾರಾದ್ರೂ ಎಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಕೇಳಿ, ಮಾಲಿಂಗೇಶ್ವರ ಹತ್ರ ಕೇಳಿ. ನಾನು ಅವರ ಈ 2 ಕೇಸಿನ ಬಗ್ಗೆ ನಾನೇನಾದ್ರೂ ಅವರಿಗೆ ಯಾರಿಗಾದ್ರೂ ಸಹ, ಇವರು ಫೋನ್ ನನಗೆ ಮಾಡಿಲ್ಲ, ಹುಡುಗಿ ಕಡೆಯವರು ಮಾಡಿಲ್ಲ, ಹುಡುಗನ ಕಡೆಯವರು ಮಾಡಿಲ್ಲ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಬಳ ಕೇಸ್ ಕೊಟ್ಟಿದ್ರೆ ನನಗೆ ಮಾಲಿಂಗೇಶ್ವರ ಶಿಕ್ಷೆ ಕೊಡ್ತಾನೆ. ನೀವು ಏನಾದ್ರೂ ತಪ್ಪು ಮಾಡಿ ಈ ತರ ಯಾರ ಜೀವವನ್ನು ತೆಗಿಲಿಕ್ಕೆ ನೀವು ಪ್ರಯತ್ನ ಪಟ್ರೆ ನಿಮ್ಮ ರಾಜಕೀಯ ಜೀವನವನ್ನು ಮಾಲಿಂಗೇಶ್ವರ ಅಂತ್ಯ ಮಾಡ್ತಾನೆ. ಎಷ್ಟೋ ಜನ ಹೆಣದ ಮೇಲೆ ರಾಜಕೀಯ ಮಾಡಿದವರು ಅಂಗಡಿ ಬಂದ್ ಮಾಡಿದ್ದಾರೆ, ತಿಳ್ಕೊಳ್ಳಿ. ಅಂಗಡಿ ಬಂದಾಗಿದೆ, ಯಾರು ಮೇಲೆ ಬಂದಿಲ್ಲ. ದಯಮಾಡಿ ಆ ಕುಟುಂಬದ ಮೇಲೆ ನೀವು ರಾಜಕೀಯ ಪ್ರಭಾವವನ್ನು ಮಾಡುವುದನ್ನು ಬಿಡಿ, ಅಭಿವೃದ್ಧಿಯನ್ನು ಮಾಡಿ. ಇಬ್ಬರು ಕೂಡ ಅವರ ಹತ್ರ ವಿಚಾರಗಳನ್ನು ತಿಳಿಸಿದ್ದೇನೆ. ಅವರು ಅದನ್ನು ಅವರ ರೀತಿಯಲ್ಲಿ ಕಾನೂನು ಕಡೆ ತಗೊಳ್ತಾರೆ. SP ಅವರ ಮೇಲೆ ನೀವು ಅಪವಾದ ಮಾಡ್ತೀರಿ. ಇವತ್ತು 3 ವರ್ಷದಲ್ಲಿ ದಕ್ಷಿಣ ಕನ್ನಡ SP ಮತ್ತೆ ಕಮಿಷನರ್ ಒಳ್ಳೆಯ ಅಧಿಕಾರಿಗಳನ್ನು ಹಾಕುವ ಮುಖಾಂತರ ಒಳ್ಳೆಯ ಯಾವುದೇ ಕೋಮುಗಳ ಬಳಿಗೆ ಅವಕಾಶ ಇಲ್ಲ. ಇವತ್ತು ಮೊನ್ನೆ ಕೂಡ ನನ್ನ ಹತ್ರ ಸಂಘಟನೆಯ ಕೆಲವು ಹುಡುಗರು ಬಂದು ನನ್ನ ಹತ್ರ ಹೇಳಿದ್ದಾರೆ, ನಮಗೆ ಸಾಕಾಗಿದೆ, ನಮ್ಮ ಮೇಲೆ ಇನ್ನು ಯಾವುದೇ ಕಾನೂನನ್ನು ಹೇರುವಂತ ಕೆಲಸವನ್ನು ಮಾಡಬೇಡಿ, ನಾವು ಯಾವುದಕ್ಕೂ ಇಲ್ಲ, ನಾವು ಏನಾದ್ರೂ ವಿರೋಧ ಹೋಗಿದ್ರೆ ಬಿಜೆಪಿ ಅವರ ಮೇಲೆ ವಿರೋಧ ಹೋಗ್ತೀವಿ ಅಶೋಕಣ್ಣ ಅಂತ ನನ್ನ ಹತ್ರ ಹೇಳಿದವರು ಇದ್ದಾರೆ. ಮುಂದಿನ ದಿವಸದಲ್ಲಿ ಬಾಯಿ ಬಿಡಬೇಕಾಗ್ತದೆ, ತಿಳ್ಕೊಳ್ಳಿ. ನೀವು ಬೇರೆಯವರ ಮಕ್ಕಳನ್ನು ಉಪಯೋಗ ಮಾಡಿದ್ದು ಸಾಕಾಗಿದೆ. ಬೇರೆಯವರ ಮಕ್ಕಳನ್ನು ಜೈಲಿಗೆ ಕಳಿಸಿದ್ದು, ಬೇರೆಯವರ ಮಕ್ಕಳನ್ನು ಕೊಂದದ್ದು. ನಿಮ್ಮ ಮಕ್ಕಳು ಇದ್ದಾರ ಸ್ವಾಮಿ ಒಬ್ಬನಾದ್ರು? ನೀವೆಲ್ಲ ಪದಾಧಿಕಾರಿಗಳು ಇದ್ದೀರಲ್ಲ, ನಿಮ್ಮ ಮಕ್ಕಳು MBBS ಕಲಿತಾ ಇಲ್ವಾ? ನಿಮ್ಮ ಮಕ್ಕಳು ಡಬಲ್ ಡಿಗ್ರಿ ಮಾಡ್ತಾ ಇಲ್ವಾ? ನನ್ನ ಮಕ್ಕಳು MBBS ಕಲಿತಾರೆ, ಡಬಲ್ ಡಿಗ್ರಿ ಮಾಡ್ತಾರೆ.
ಆಗ ನಿಮ್ಮ ಮಕ್ಕಳು ಮಾಡೋ, ನಿಮ್ಮ ಮಕ್ಕಳನ್ನು ಗಲಾಟೆಗೆ ಕಳಿಸ್ತೀರಾ ನೀವು? ಆ ಪ್ರವೀಣ್ ವಾಗ್ಲೆ ಏನ್ ಹೇಳ್ತಾರೆ ಅವರು? ನನ್ನ ಜೀವಮಾನವನ್ನು ಕಳ್ಕೊಂಡೆ, ಜೀವಮಾನ ಕೋರ್ಟಲ್ಲಿ ಹೋದೆ ಸಂಘಟನೆಗಾಗಿ. ಇದೆಯಾ? ನಾನು 2 ಧರ್ಮದವರಿಗೆ ಹೇಳುದು, ಎಲ್ಲ ಯುವಕರಿಗೆ ಹೇಳುವಂಥದ್ದು, ಈ ರಾಜಕೀಯದವರ ನನ್ನನ್ನು ಸೇರಿ ರಾಜಕೀಯದವರ ಇಂಥ ಏನು ವಿಚಾರಗಳಿದೆ, ಇದಕ್ಕೆ ಉತ್ತೇಜನ ಕೊಡ್ತಾರೆ, ಇದನ್ನು ನೀವು ಕಿವಿಕೊಡಬೇಡಿ. ನೀವು ನಿಮ್ಮ ದಾರಿಯನ್ನು ನೋಡಿ, ನಿಮ್ಮ ಜೀವನವನ್ನು ನೋಡಿ. ಕಾನೂನು ಅದರ ಕ್ರಮವನ್ನು ತಗೊಳ್ತದೆ. ಅಂತ ಕಾನೂನಲ್ಲಿ ನಿಮಗೆ ಅಂತ ಅನ್ಯಾಯ ಆದ್ರೆ ಅದಕ್ಕೆ ನಾವು ನ್ಯಾಯ ಕೊಡುವಂತ ಕೆಲಸ ಈ ಸರ್ಕಾರ ಮಾಡ್ತದೆ, ನಾವೆಲ್ಲ ಸೇರಿ ಮಾಡ್ತೇವೆ. ನಾವು ಯಾವ ಧರ್ಮದ ಪರವಾಗಿಯೂ ಇಲ್ಲ, ಯಾರಿಗೆ ನ್ಯಾಯ ಕೊಡ್ಬೇಕೋ ಆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಆದ್ರೆ ರಾಜಕೀಯ ಪಕ್ಷಗಳು ದಯಮಾಡಿ ಹೆಣದ ಮೇಲೆ ರಾಜಕೀಯ ಮಾಡುವುದನ್ನು ನಿಲ್ಲಿಸಿ ಸ್ವಾಮಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.